Hi friends, we are in Philomena. Philomena ಕಾಲೇಜಿಗೆ ಫೆಸ್ಟಿಗೆ ಬಂದಿದ್ದೇವೆ. ಇಲ್ಲಿ ನೋಡ್ಬೋದು ತುಂಬ ಕ್ರೌಡ್ ಇದೆ. ಲೊಕೇಶನ್ ತುಂಬ ಸೂಪರ್ ಆಗಿದೆ. ಒಂದು ನಿಮಿಷ ಅಂತ ತೋರಿಸ್ತೇನೆ. ಮತ್ತೆ ಪರೀಕ್ಷೆ ಹೇಗುಂಟು ಕಾಲೇಜು? So college ಅಂತೂ ಸ್ವಲ್ಪ ಎಂತ ಹೇಳಬೇಕಂತಿಲ್ಲ, just phenomenal. We cannot even explain about this, like it's just feeling like heaven. That's all. ನೋಡ್ಬೋದು ಈಗ ಇಲ್ಲಿ ಕಾಂಪಿಟೇಷನ್ಗೆ ಹೋಗ್ತಾ ಇದ್ದೇವೆ. ಗೈಸ್, ನಾವಿಬ್ಬರು ಇಲ್ಲಿ ಕ್ಲಾಸ್ ರೂಮಿಗೆ ಬಂದಿದ್ದೇವೆ. ಆದರೆ ಎಂತ ಮಾಡಬೇಕು ಗೊತ್ತಿಲ್ಲ. ನೋಟ್ಸ್ ತೆಗಿಲಿಕ್ಕೆ ಬಂದು ನಮಗೆ ಸಿಕ್ಕಿದ್ರೆ ಫಸ್ಟಿಗೆ ನಾವು ಸತ್ವಿ. ನೋಡ್ಬೋದು ಇಲ್ಲಿ ನೋಡ್ಬೋದು ಸ್ವಲ್ಪ ತಳಮಳ ಆಗ್ತಾ ಉಂಟು, ಗೊತ್ತಿಲ್ಲ. ನೀವು ನೋಡಿಲಿ, ನೀವು ಮೊಬೈಲ್ ನೋಡಿಕೊಂಡಿದ್ದೀರಿ. ಪರೀಕ್ಷೆ ಇತ್ತು, ಸ್ವಲ್ಪ ಸಹ ಟೆನ್ಷನ್ ಇಲ್ಲ ಮಾರೆ ನಿಮಗೆ. ಹಾಕಿ ಬೇಡಿ ಫ್ರೆಂಡ್ಸ್, ಈಗ ನಾವು ನಮ್ಮ ಕಾಲೇಜಿನ ತಂಡದ ಎಲ್ಲ ಕಾಂಪಿಟೇಷನ್ಗಳು ಮುಗಿದಿದ್ದು ಈಗ ನಾವು ಹೊರಟಿದ್ದೇವೆ, ಹೋಗ್ತಾ ಇದ್ದೇವೆ. ಕಾಲೇಜ್ ಸೈಂಟ್ ಫಿಲೋಮಿನಾದಲ್ಲಿದ್ದದ್ದು. ಈಗ ಲೊಕೇಶನ್ ಎಲ್ಲ ಸೂಪರ್, ಲೊಕೇಶನ್ ಎಲ್ಲ ಈ ಕಾಲೇಜಲ್ಲಿ ಸೂಪರ್, ಕ್ಯಾಂಟೀನ್ ಎಲ್ಲ ಸೂಪರ್. ನಮ್ಮ ನನ್ನ PUCದು ಫ್ರೆಂಡ್ಸ್ 3 ಜನ ಇದ್ದರು. ಅವರೊಟ್ಟಿಗೆಲ್ಲ ನಾವು ಒಂದು ನಾನ್ ವೆಜ್ ಐಟಮ್ ಎಲ್ಲ ತಿನ್ನಲಿಕ್ಕೆ ಹೋಗಿ ಸುಮಾರು ಆದರೆ ಸಿಕ್ಕಿದ ಟೈಮಲ್ಲಿ ಸ್ವಲ್ಪಷ್ಟು ಎಂಜಾಯ್ ಮಾಡಿದ್ದೇವೆ. ಅದರಲ್ಲಿ ನಮ್ಮ ಜೀವನ್, ಇವ್ರು ನೋಡಿ ಜೀವನ್ ಅಂತ, ಜೀವನ್ ಇಲ್ವಾ, ಇವ್ರು ನಮ್ಮ ಜೀವನ್ ಅಂತೇಳಿ. ಇವಾಗ ಚರ್ಚಿಗೆ ಹೋಗ್ಬೇಕು ಅಂತ ಉಂಟಂತೆ. ಹಾಗೆ ನಾವೊಂದೀಗ ಚರ್ಚಿಗೆ ಹೊರಟದ್ದು, ಜಸ್ಟ್ ನೋಡ್ಲಿಕ್ಕೆ ಮಾತ್ರ, ಬೇರೆ ಏನಿಲ್ಲ. ಹಾಗೆ ನಾವೊಂದು ಚರ್ಚಿಗೆ ಹೊರಟದ್ದು. ಇದು ಇವ ಗೊತ್ತುಂಟಲ್ಲ, ನಾನು ಗೊತ್ತುಂಟಲ್ಲ, ಕಾರ್ತಿಕೇಯ ಬ್ಯಾಡ್ ಹೊಡಿ ಚರ್ಚ್ ಬಾಗುಂದ ಅವ್ರು ರೋಡಲ್ಲಿ. ಇಲ್ಲಿ ಇವರು ಚರ್ಚ್ ಮುಂದೆ ಫೋಟೋ ಶೂಟ್ ಮಾಡ್ತಿದ್ದಾರೆ. ಮಾಡಲಿಕ್ಕೆ ಬೇರೆ ಕೆಲಸ ಇಲ್ಲದಿದ್ರೆ ಹೀಗೆ ಆಗೋದು. ನಮಗೆ ಚರ್ಚೆಲ್ಲ ಆಗೋದಿಲ್ಲ, ಅದಕ್ಕೆ ನಾವು ಈಚೆ. ಮತ್ತು ಇಲ್ಲಿ ಕ್ಯಾಂಪಸ್ ನೋಡ್ಬೋದು. ಇಲ್ಲಿ ಕ್ಯಾಂಪಸ್ ಸೂಪರ್ ಅಲ್ಲ. ದಟ್ ಈಸ್ ಸೈಂಟ್ ಫಿಲೋಮಿನಾ ಕಾಲೇಜ್ ಆಟೋನಮಸ್. ಇನ್ನೊಂದು ಮೈನ್, ಈ ಕಾಲೇಜ್ ಆಟೋನಮಸ್ ಅಂತೆ. ಆಟೋನಮಸ್ ಆದರೆ ಬೆಸ್ಟ್. ಹಾಗೆತ್ತಲೇ ನಮ್ಮದು ಯೂನಿವರ್ಸಿಟಿ ಅಂಡರ್ಲೇನು ಚೆಂದ ಇಲ್ಲ ಅಂತಲ್ಲ, ಒಂಥರ ಚೆಂದ ಆಟೋನಮಸ್. ನಾವು ಕಾಂಪಿಟೇಷನ್ ಮುಗಿಸಿ ಫೆಸ್ಟಲ್ಲಿ ಕಾಂಪಿಟೇಷನ್ ಮುಗಿಸಿ ಮನೆಗೆ ಹೋಗ್ಬೇಕು ಅಂತಿದ್ದಾಗ ಇವರಿಗೆ ಚರ್ಚ್ ಮೇಲೆ ಭಾರಿ ಪ್ರೀತಿ ಬಂದೋದಂಗೆ ಕಾಣ್ತದೆ. ಇವರಿಗೆ ಚರ್ಚ್ ಮೇಲೆ ಭಾರಿ ಪ್ರೀತಿ ಬಂದೋದಂಗೆ ಕಾಣ್ತದೆ. ಹಾಗೆ 3 ಜನ ಚರ್ಚಿಗೆ ಹೋಗಿದ್ದಾರೆ ಕೈ ಮುಗಿಲಿಕ್ಕೆ. ಚರ್ಚಲ್ಲಿ ಎಂತ ಮಾಡ್ತಾರೋ ಗೊತ್ತಿಲ್ಲ. ಹಾಗೆ ಕಾಲೇಜ್ ಕ್ಯಾಂಪಸ್ ಸೂಪರ್ ಆಗಿದೆ. ಈಗ ನಾವು ಸ್ಟೇಡಿಯಮಲ್ಲಿದ್ದೇನೆ, ಗ್ಯಾಲರಿಯಲ್ಲಿ. ಇಲ್ಲಿಂದ ವ್ಯೂ ಸಾಕತ್ತಾಗಿದೆ, ತೋರಿಸ್ತೇನೆ. ನೋಡ್ಬೋದು, ತುಂಬ ದೊಡ್ಡ ಗ್ರೌಂಡು. ಇಲ್ಲಿ ಮೇನ್ ಹಾಯ್ ಫ್ರೆಂಡ್ಸ್, ಇಲ್ಲಿ ನೋಡಿ, ನಂದು ಮೊಬೈಲ್ ಅಷ್ಟು ಕ್ಲಿಯರ್ ಇಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೀವು ನೋಡಿ, ಇವರೆಲ್ಲ ಒಟ್ಟಿಗೆ ಬಂದವರಂತೆ, ಎಲ್ಲ ಹೋಗ್ತಿದ್ದಾರಲ್ಲಿ ಬಿಟ್ಟು ನನ್ನನ್ನು. ಫ್ರೆಂಡ್ಸ್ ನನ್ನೆಲ್ಲ ಬಿಟ್ಟು ಹೋಗ್ತಿದ್ದಾರೆ. ನಮ್ಮ ಜೀವನ್ ಚೇಟದ ಪುಂಡಿ ಆಗ್ತುಂಟು. ಜೀವನ್ ಚೇಟನ್ ಪುಂಡಿ ಗೈಸ್. ಇಲ್ಲಿ ನೋಡಿ, ಪುಂಡಿ ಅಂದರೆ ಒಂಥರ ಮಾಡಬೇಕು. ಪುಂಡಿ ಅಂದರೆ ನಂಗೆ ಗೊತ್ತಿಲ್ಲ. ಪುಂಡಿ ಅಂದರೆ ತಿನ್ನುವಂಥ ಐಟಮ್, ವೈಟ್ ಕಲರ್ ಇರ್ತದೆ. ತುಂಬಾ ಐಟಮ್. ಕಡುಬು ಯು ನೋ ದ್ಯಾಟ್? ಕಡುಬು ಪುಂಡಿ. ನಾವು ಪ್ರೇಯರ್ ಕಂಪ್ಲೀಟ್ ಮಾಡಿದ್ದೇವೆ, ಈಗ ಬರ್ತಾ ಇದೆ ಗೈಸ್. ಈಗ ನಾವು ಕಾಂಪಿಟೇಷನ್ ಎಲ್ಲ ಮುಗಿಸಿ ಹೊರಟಿದ್ದೇವೆ. ಸೈಂಟ್ ಫಿಲೋಮಿನಾ ಕಾಲೇಜಿಂದ ಹೊರಟಿರುವಂಥದ್ದು. ಬೆಳಿಗ್ಗೆ ಬರಬೇಕಾದ್ರೆ ಮಳೆ ಇತ್ತಾ, ಹಾಗೆ ಸ್ವಲ್ಪ ಭಯ ಇತ್ತು. ಹೋಗ್ಬೇಕಾದ್ರೆ ಕೊಡೆ ಬೇರೆ ಇಲ್ಲಲ್ಲ. ಈಗ ಬಿಸಿಲಿದೆ, ತೊಂದರೆ ಇಲ್ಲ.
ಬಸ್ ಒಂದು ಸಿಕ್ಕಿದ್ರೆ ಸಾಕು, ಸಿಗ್ಬೋದು. ಇಲ್ಲಿ ಮಕ್ಕಳೆಲ್ಲ ಆಟ ಆಡ್ತಿದ್ದಾರೆ. ನೆಕ್ಸ್ಟ್ ವಿಡಿಯೋ ಬಸ್ಸಲ್ಲಿ ಕೂತಾಗ. ಈಗ ನಾವು ಆಟೋದಲ್ಲಿ ಹೋಗ್ತಾ ಇದ್ದೇವೆ, ನೋಡ್ಬೋದು. ನಾವು 3 ಜನ. ಎಂತ ಮಾಡ್ತೀವಿ ಗೊತ್ತಿತ್ತು ಮಧ್ಯದವರು. ಸರ್ ಸರ್ ನಮಸ್ಕಾರ. ಈಗ ನಾವೊಂದು ಹೋಟೆಲಿಗೆ ಬಂದಿದ್ದೇವೆ, 3 ಜನ. ಎಂತ ಆರ್ಡರ್ ಮಾಡಿದ್ಯಾ? ಪಾವ್ ಭಾಜಿ. 3 ಪ್ಲೇಟ್ ಪಾವ್ ಭಾಜಿ ಆರ್ಡರ್ ಮಾಡಿದ್ದು. ಇದು ರೆಡಿ ಆಗ್ತಾ ಇದೆ ಅಷ್ಟೇ, ಬರಬೇಕು. ಗರಂ ಪಾವ್ ಭಾಜಿ ನೋಡ್ಬೋದಿಲ್ಲಿ. ಟೇಸ್ಟ್ ಮಾಡು. ನಮ್ಮ ಕೊಡುಗೈ ದಾನಿ ಆಪತ್ ಬಾಂಧವ ಟೇಸ್ಟ್ ಮಾಡ್ತಿದ್ದಾನೆ. ಮಾಡು ಕಾರ್ತಿ, ಎಷ್ಟೊತ್ತು ಒಂದು ಟೇಸ್ಟ್ ಮಾಡಲಿಕ್ಕೆ? ಹಾಂ ಮಾಡ್ದ ಚಂದಟ? ಹಾಂ ನಿನಗೆ? ಇಲ್ಲಿ ನಮ್ಮ ಪುತ್ತೂರದ ಗೊಂಬೆ. ನಾವು ಅಲ್ಲಿ ಪಾವ್ ಭಾಜಿ ತಿಂದು ಈಗ ಇಲ್ಲಿಗೆ ಶವರ್ಮ ತಿನ್ಲಿಕ್ಕೆ ಬಂದಿದ್ದೇವೆ. 3 ಜನ. ಕಾರ್ತಿ ಶವರ್ಮ ತಿನ್ಲಿಕ್ಕೆ ಬಂದಿದ್ದೇವೆ. ಇದೊಂದು ಎಷ್ಟೊತ್ತಿಗೂ ಮೊಬೈಲ್ ಇದು ಗೈಸ್. ತುಂಬ ಸುಸ್ತಾಗಿದೆ. ಇನ್ನು ಬಸ್ಸಲ್ಲಿ ಬೇರೆ ಹೋಗ್ಬೇಕು. ಮತ್ತೆ ಗೊತ್ತಿಲ್ಲ, ಸ್ವಲ್ಪ ಟ್ರಾವೆಲಿಂಗ್ ಆದಾಗ ಪ್ರಾಬ್ಲಮ್ ಇದೆ. ಎಂತ ಆಗಲ್ಲ, ಒಂದೊಂದು ಚಾಕ್ಲೇಟ್ ಇರ್ತದೆ. ಹುಡುಗಲ್ಲ ನಾನು. ಮತ್ತೆ ಅವನಾಗೆ ನಾನು ಹುಡುಗ. ಚಿನ್ಮಯ್ ಅಲ್ವಾ? ಚಿನ್ಮಯ್ ದಿನೇಶ್ ಶಿರಾಡಿ ಅಂದರೆ ಯಾರು? ಹಾಂ, ದಿ ಗ್ರೇಟ್. ಪುಂಡೆ. ಈಗ ನಾವು ಶವರ್ಮ ತಿಂದು ಇಲ್ಲಿಂದ ಹೊರಟಿದ್ದಾರೆ. ಈಗ ನಾವಿಲ್ಲಿ ಹೊರಟಿದ್ದೇವೆ. ನೋಡಿ, ಇಲ್ಲಿ ಫೋಟೋಶೂಟ್ ಆಗ್ತದೆ. ಗಾಯ್ಸ್, ಇವತ್ತು ಈ ನವರಾತ್ರಿ ಇರೋದ್ರಿಂದ ಹುಲಿ ವೇಷ ಅಲ್ಲ. ಇವತ್ತು ನಾವು ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಜಿ ಎಲ್ ಮಾಲಿಗೆ ಬಂದಿದ್ದೇವೆ. ಅವನ ಹೆಸರು ಮಿಂಡು ಚಿನ್ಮಯ್. ಏನೇನು? ಇದು ನಮ್ಮ ಕಾರ್ತಿಕೇಯ. ಇನ್ನೊಂದು ಇಲ್ಲಿ ನೋಡಿ, ಇಲ್ಲಿ ಪರೀಕ್ಷಿತ್. ಇವರೆಲ್ಲ ಸೇರಿ ನಾವಿಲ್ಲಿ ಈಗ ಬಂದದ್ದು ಜಿ ಎಲ್ ಮಾಲಿಗೆ. ಅಲ್ಲಿ ಫ್ರೆಂಡ್ಸ್ ಇದ್ರೊಳಗೆ ಹೋಗುವ. ಕಲೆಕ್ಷನ್. ಈಗ ನಾವು ಎಲ್ಲ ಮುಗಿಸಿ ಪುತ್ತೂರು ಉತ್ಸವಕ್ಕೆ ಬಂದಿದ್ದೇವೆ. ಇನ್ನೇನು 3 ನಿಮಿಷ ಬೇಕಂತೆ. 4:15ಗೆ ಸ್ಟಾರ್ಟ್ ಆಗ್ತದಂತೆ. 4:15ಗೆ ಸ್ಟಾರ್ಟ್ ಆದಮೇಲೆ ಹೋಗಿ ನಮ್ಮ ಬಸ್ ಎಷ್ಟೊತ್ತಿಗೆ ಇರೋದು? 6:50. ಹಾಂ, 6:15ಕ್ಕೆ ಬಸ್ ಇರೋದು. ಅದಕ್ಕೆ ನಾವು ಮುಂಚೆ ಸ್ವಲ್ಪ ಎಂಜಾಯ್ ಮಾಡುವ ಅಂತ. ಇಲ್ಲಿ ನೋಡಿಲಿ ಪರೀಕ್ಷಿತ್, ಅದು ಸ್ವಲ್ಪ ಬ್ಯಾಗ್ ಇಷ್ಟ ಇಲ್ಲ. ತೋಡ ಚಪ್ಪರಿ. ಓ ಇಂಚಿದುಲ್ಲ ಓ ಅಣ್ಣ. ಓ ಇಂಚಿ
ಇಂಚಿ ಇಂಚಿ ಇದೆ. ಓ ಇಂಚಿ 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 ಪರೀಕ್ಷಿತ ಇಂಚಿ 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 ಇಂಚಿ. ಈಗೆಲ್ಲ ಮುಗಿಸಿ ಸುಬ್ರಹ್ಮಣ್ಯಕ್ಕೆ ಹೊರಟಿದ್ದಾವೆ. ಫುಲ್ ಸುಸ್ತಾಗಿದೆ. ಅಲ್ಲಿ ಇಲ್ಲಿ ಎಲ್ಲ ತಿಂದು ಹೊಟ್ಟೆ ಫುಲ್ಲಾಗಿದೆ. ಇಲ್ಲಿ ನೋಡ್ಬೋದು ಪುತ್ತೂರು. ನೆಕ್ಸ್ಟ್ ವಿಡಿಯೋ ಸುಬ್ರಹ್ಮಣ್ಯಕ್ಕೆ ರೀಚ್ ಆಗಿ ಕಳಿಸ್ತೇನೆ ಗೈಸ್. ಈಗ ಫೈನಲಿ ಸುಬ್ರಹ್ಮಣ್ಯಕ್ಕೆ ರೀಚ್ ಆಗಿದ್ದೇವೆ. ಇಲ್ಲಿ ನೋಡಿ, ಇಲ್ಲಿ ಮುಖ ಎಲ್ಲ ಒಂಥರ ಆಗಿದೆ. ಇಲ್ಲಿ ತಮ್ಮ ಇದ್ದಾನೆ. ಓಕೆ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.